ನಮಸ್ತೆ ಎಲ್ಲರಿಗೂ, ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಅಕ್ಕಿ, ಕೊಬ್ಬರಿ, ಬೆಲ್ಲ, ಹೆಸರುಬೇಳೆ, ದ್ರಾಕ್ಷಿ ಗೋಡಂಬಿ, ಹಾಗೆ ಎಣ್ಣೆ ಅಥವಾ ತುಪ್ಪ. ಇವುಗಳನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಮೊದಲಿಗೆ ಬಾಣಲಿ ತಗೊಂಡು ಅಥವಾ ಕುಕ್ಕರಲ್ಲಾದರೂ ಸರಿ ನಾವು ಹೆಸರುಬೇಳೆನ ಹುರ್ಕೊಳ್ಳೋಣ. ಇದು ಕೆಂಪಗಾಗೋಗೆ ಹುರ್ಕೊಳ್ತಾ ಹೋಗೋಣ. ಹುಷಾರು, ಜಾಸ್ತಿ ಫ್ಲೇಮ್ ಕೊಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇದು ಸ್ವಲ್ಪ ಕೆಂಪಗಾಗ್ತಿದೆ ಅಂದಾಗ ನಾವು ನೆನೆ ಹಾಕಿರೋ ಅಂಥ ಅಕ್ಕಿಯನ್ನು ಯೂಸ್ ಮಾಡೋಣ. ಹೆಸರುಬೇಳೆ ಅಕ್ಕಿ ಎರಡು ಸಮ ತೊಗೊಂಡ್ರೂ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಹೆಸರುಬೇಳೆ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಿಹಿ ಪೊಂಗಲ್ಗೆ ಹೆಸರುಬೇಳೆ ಹುರಿದ ಮೇಲೆ ನಾವು ನೆನೆ ಹಾಕಿದ ಅಕ್ಕಿನ ಹಾಕಿ ಮಿಶ್ರಣ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಕೂಗಿಸ್ಕೊಳ್ಳೋಣ. ಸಾಮಾನ್ಯವಾಗಿ ಸಿಹಿ ಪೊಂಗಲ್ಲೇ ಆದರೂ ಸ್ವಲ್ಪ ಉಪ್ಪನ್ನು ನಾವು ಹಾಕಲೇಬೇಕು, ಏಕೆಂದರೆ ಬರೀ ಸಿಹಿ ಹಾಕಿದ್ರೆ ರುಚಿ ಸಮ ಸಿಗೋಲ್ಲ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋದ್ರಿಂದ ತಪ್ಪೇನಿಲ್ಲ. ಮೊದಲಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ನಾವು ಏನು ಅಕ್ಕಿ ಹಾಕಿರ್ತೀವೋ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು. ಉಪ್ಪನ್ನು ಹಾಕಿ ಇದನ್ನು ಕ್ಲೋಸ್ ಮಾಡಿ ಲಿಡ್ ಒಂದು 3-4 ಕುಕ್ಕರ್ ಕೂಗಿಸ್ಕೋಬೋದು. ಹಾಗಾಗಿ ಈಗ ನೋಡಿ ಉಪ್ಪು ಹಾಕ್ತಾಯಿದೆ. ಉಪ್ಪಾಕಿ ಮತ್ತೆ ಇನ್ನೊಂದು ಸತಿ ನೀಟಾಗಿ ಬೆರೆಸಿ ಸಮವಾಗಿ ಇರಲಿ. ಇಲ್ಲಾಂದರೆ ಏನಾಗುತ್ತೆ, ಒಂದು ಸೈಡು ಹೆಸರುಬೇಳೆ, ಒಂದು ಸೈಡ್ ಅಕ್ಕಿ, ಒಂದು ಸೈಡ್ ಉಪ್ಪು, ಆ ಥರ ಆಗುತ್ತೆ. ಸೊ ನಾವು ಕಲಸಿ ನೀಟಾಗಿ ಆನಂತರ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ನಂತರ ಇನ್ನೊಂದು ಸೈಡು ಬಾಣಲಿಯಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಂಡು ಅದನ್ನು ನೀಟಾಗಿ ಕರಗಿದ ಮೇಲೆ ಶೋಧಿಸ್ಕೋಬೇಕಾಗತ್ತೆ. ಯಾಕೆಂತಂದರೆ ಇದರಲ್ಲಿ ಕಸ ಇರುತ್ತೆ, ಕೆಲವೊಮ್ಮೆ ಹುಲ್ಲು ಅಥವಾ ಬೇರೆ ರೀತಿ ಏನಾದ್ರು ಇರುತ್ತೆ. ಏನೇ ಆದರೂ ನೀಟಾಗಿ ಅದನ್ನು ಶೋಧಿಸ್ಕೊಂಡ್ರೆ ಒಳ್ಳೆಯದು. ಈಗ ಚೆನ್ನಾಗಿ ಕುದೀತಾ ಇದೆ. ಹೀಗೆ ಕುದೀತಾ ಇರಲಿ. ಈ ದಿನದ ಮಂತ್ರನ ನಾವು ಯಾವುದನ್ನು ಹೇಳೋಣ ಅಂದರೆ, ಸಾಮಾನ್ಯವಾಗಿ ನಾವು ತೀರ್ಥ ಸ್ವೀಕರಿಸುವಾಗ ಈ ಮಂತ್ರನ ಹೇಳಿದ್ರೆ ತುಂಬ ಒಳ್ಳೆಯದು. ಈಗ ನೀಟಾಗಿ ಬೆಲ್ಲ ಕರಗಿದೆ, ಅದನ್ನು ಬೇರೆ ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀವಿ. ಶೋಧಿಸ್ಕೊಂಡದನ್ನು ಮತ್ತೆ ಬಾಣಲಿಗೆ ಹಾಕ್ಕೊಳ್ಳೋಣ. ಬಾಣಲಿಗೆ ಹಾಕಿದ ಮೇಲೆ ನಾವು ಅನ್ನ ಮಾಡಿಟ್ಟಿದ್ವಲ್ಲ, ಹೆಸರುಬೇಳೆ ಅನ್ನ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಮಿಶ್ರಣ ಮಾಡೋಣ. ಈಗ ತೀರ್ಥ ಸ್ವೀಕರಿಸುವಾಗ ನಾವು ಯಾವ ಮಂತ್ರನ ಹೇಳಿದ್ರೆ ನಮಗೆ ತುಂಬ ಒಳ್ಳೆಯದು ಅಂದರೆ, ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ಪಾಪ ಶಮನಂ, ವಿಷ್ಣು ಪಾದೋದಕಂ ಶುಭಂ. ಈ ಮಂತ್ರನ ನಾವು ತೀರ್ಥ ಸ್ವೀಕರಿಸುವಾಗ ತಗೊಳ್ಳೋದ್ರಿಂದ ಅಕಾಲ ಮೃತ್ಯುವಿನಲ್ಲಿ ಏನಾದ್ರು ತೊಂದರೆ ಇದ್ದರೆ ಅಥವಾ ರೋಗಗಳಿಂದ ಏನಾದ್ರು ತೊಂದರೆ ಇದ್ದರೆ ಅದೆಲ್ಲವನ್ನು ಪರಿಹಾರ ಮಾಡುತ್ತೆ ಅಂತ ನೋಡಿ. ಈಗ ಇದು ಅನ್ನದ ಜೊತೆ ಮಿಶ್ರಣಕ್ಕೆ ಕೊಬ್ಬರಿಯನ್ನು ಬೆರೆಸೋದ್ರಿಂದ ಆ ಮಿಶ್ರಣದಲ್ಲೇ ಚೆನ್ನಾಗಿ ಬೇಯುತ್ತೆ. ಹಾಗೆ ಈಗ ತುಪ್ಪವನ್ನು ತಗೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದರ ಜೊತೆಗೆ ನೀಟಾಗಿ ಹುರಿದು ತುಪ್ಪದ ಒಗ್ಗಮನ ನಾವು ಸಿಹಿ ಪೊಂಗಲ್ಗೆ ಕೊಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಸಿಹಿ ಮಾಡಿದ್ರೂ ಆ ಸಿಹಿಯನ್ನು ಒಂದು ಚೂರು ದೇವರ ಮನೆಯಲ್ಲಿ ತೆಗೆದಿಡ್ತೀವಿ, ದೇವರಿಗೋಸ್ಕರ ಅಂತ. ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಜೊತೆಯಲ್ಲಿ ಒಂದು ಶಕ್ತಿ ಕೂಡ ಇದೆ ಅನ್ನೋದು ಒಂದು ಖುಷಿ ಇರುತ್ತೆ. ಸೊ ಈಗ ತುಪ್ಪದ ಜೊತೆಗೆ ಅನ್ನನ ಮಿಶ್ರಣ ಮಾಡಿದ್ರೆ ಈಗ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ವಿಶ್ವಾಸ ಹೀಗೆ ಇರಲಿ.